ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ತುಂಬ ದಿನ ಆದಮೇಲೆ ಒಂದು ಯೂಟ್ಯೂಬ್ ವ್ಲಾಗ್ನ ಆ್ಯಂಡ್ ಲಾಂಗ್ ಫಾರ್ವೇಡ್ ಎಷ್ಟು ಟೇಕ್ಸ್ ತೊಗೋತಿದ್ದೀನಿ ಅಂದರೆ ಬಿಕಾಸ್ ತುಂಬ ದಿನ ಆಯ್ತಲ್ಲ, ಹಾಗಾಗಿ ಹೆಂಗೆ ಮಾತಾಡಬೇಕು ಏನು ಗೊತ್ತಾಗ್ತಿಲ್ಲ. ಓಕೆ ಫೈನ್. ತುಂಬ ದಿನ ಆದಮೇಲೆ ವಿಡಿಯೋ ಮಾಡ್ತಿದ್ದೀನಿ ಅಲ್ವಾ, ಹಂಗಾಗಿ ಸ್ವಲ್ಪ ಮಾತಾಡೋದು ಹೆಂಗೆ, ಯಾವ ಥರ ಕ್ಯಾಮ್ರಾನ ಫೇಸ್ ಮಾಡೋದು ಏನೂ ಗೊತ್ತಾಗ್ತಾಯಿಲ್ಲ. ಮದುವೆ ಆದಮೇಲೆ ಮದುವೆ ಆದಮೇಲೆ ನಾನು ಮಾಡ್ತಿರುವಂಥ ಫಸ್ಟ್ ವೀಡಿಯೋ ಇದು. ಸೊ ಹೆಂಗೆ ಬರುತ್ತೆ ಏನೋ ಅಂತ ಗೊತ್ತಿಲ್ಲ, ಹೇಗೆ ಬಂದರೂ ಕೂಡ ಸಪೋರ್ಟ್ ಮಾಡಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಈ ವಿಡಿಯೋ ಬಂದು ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ನೀವು ಕೇಳಿರುವಂಥ ಕ್ವಶನ್ಸ್ಗೆ ನಾನು ಆನ್ಸರ್ ಮಾಡ್ತಿದ್ದೀನಿ. ಅದು ಯೂಟ್ಯೂಬಲ್ಲಿ ಮದುವೆ ಆದಮೇಲೆ ಫಸ್ಟ್ ವೀಡಿಯೋನೇ ಅದಾಗಿರುತ್ತೆ. ಸೊ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಫಸ್ಟ್ ಕ್ವಶನ್ಗೆ ಹೋಗೋಣ. ನಾನು ಯಾವುದೇ ರೀತಿ ಟೈಪ್ ಮಾಡ್ಕೊಂಡು ಇಟ್ಕೊಂಡಿಲ್ಲ ಅಥವಾ ಬರೆದುಕೊಂಡು ಇಟ್ಕೊಂಡಿಲ್ಲ. ನಾನು ಯೂಸ್ ಮಾಡೋದು ಒಂದೇ ಮೊಬೈಲ್, ಹಾಗಾಗಿ ನಾನು ಹಾಗೇ ತುಂಬ ಜನ ಕೇಳಿದ ಕ್ವಶನ್ಸ್ನೇ ಕೇಳಿದ್ದೀರಾ. ಹಾಗಾಗಿ ನನಗೆ ಸ್ಮಾಲ್ ಕ್ವಶನ್ಸ್ ಅಂತ ಅನ್ನಿಸ್ತು, ಹಾಗಾಗಿ ನಾನು ಹಾಗೇ ಆನ್ಸರ್ ಮಾಡಿಬಿಡ್ತೀನಿ. ಫಸ್ಟ್ ಕ್ವಶನ್ ಬಂದು ನಿಮ್ಮದು ಲವ್ ಸ್ಟೋರಿ ವ್ಲಾಗ್ ಮಾಡಿ. ಫಸ್ಟ್ ಆಫ್ ಆಲ್, ನಾನು ಅರೇಂಜ್ ಮ್ಯಾರೇಜಾ, ಲವ್ ಮ್ಯಾರೇಜಾ, ಲವ್ ಕಮ್ ಅರೇಂಜಾ, ನಥಿಂಗ್, ಏನಂದರೆ ಏನೂ ಹೇಳಿಲ್ಲ. ಹಾಗಾಗಿ ನಾನು ಅದಕ್ಕೆ ಅಂತಲೇ ಸಪ್ರೇಟ್ ವಿಡಿಯೋ ಮಾಡ್ತೀನಿ. ನಾನು ಲಾಸ್ಟ್ ಯಾವುದೋ ಒಂದು ವ್ಲಾಗಲ್ಲಿ ಹೇಳಿದ್ದೆ ಅನಿಸುತ್ತೆ, ತೇಜ್ ಅವ್ರನ್ನೂ ಕೂರಿಸ್ಕೊಂಡು ನಾನು ಇದಕ್ಕೆ ಆನ್ಸರ್ ಮಾಡ್ತೀನಿ ಅಂತ. ಬಟ್ ಅನ್ಫಾರ್ಚುನೇಟ್ಲಿ ಅವ್ರಿಗೆ ಈ ಕ್ಯಾಮ್ರಾ ಅದು ಇದು ಎಲ್ಲ ತೀರಾ ದೂರದಲ್ಲಿದೆ. ಹಾಗಾಗಿ ಅವ್ರನ್ನ ಕರ್ಕೊಂಡು ನಾನು ವೀಡಿಯೋ ಮಾಡೋದು ತುಂಬ ಕಷ್ಟ ಇದೆ. ಅವರವರ ಪರ್ಸ್ನಲ್ ಇರುತ್ತೆ, ಹಾಗಾಗಿ ನಾನು ಅವರಿಗೆ ಫೋರ್ಸ್ ಮಾಡಲಿಕ್ಕೆ ಅಂತೂ ಹೋಗೋಕ್ಕಾಗಲ್ಲ. ನಿಮಗೆ ನಾನೇ ಆನ್ಸರ್ ಮಾಡ್ತೀನಿ ಮುಂದಿನ ವ್ಲಾಗಲ್ಲಿ. ಇದಕ್ಕೆ ನಿಮಗೆ ಆನ್ಸರ್ ಸಿಕ್ತು ಅಂತ ಅಂದ್ಕೊತೀನಿ. ನೆಕ್ಸ್ಟ್ ಕ್ವಶನ್ ಬಂದು, ನಿಮ್ಮ ಹಸ್ಬೆಂಡ್ ಏನು ವರ್ಕ್ ಮಾಡೋದು? ಇದಕ್ಕೆ ಆನ್ಸರ್ ಬಂದು, ಅವರು ಶೋರೂಮ್ ಇದೆ, ಅವ್ರದ್ದೇ ಒಂದು ಬಜಾಜ್ ಶೋರೂಮ್ ಇದೆ, ಅಲ್ಲೇ ಅವರು ವರ್ಕ್ ಮಾಡೋ ಅಂಥದ್ದು. ನೆಕ್ಸ್ಟ್ ಕ್ವಶನ್, ನಿಮ್ಮ ಅತ್ತೆ ಮನೆಯದು ವ್ಲಾಗ್ ಮಾಡಿ, ಮೀನ್ಸ್ ಹೋಮ್ ಟೂರ್ ಮಾಡಿ ಅಂತ ಕೇಳ್ತಿದ್ದೀರಾ. ಪ್ರೆಸೆಂಟ್ ನಿಮಗೆ ಬ್ಯಾಕ್ಗ್ರೌಂಡ್ ನೋಡಿದ್ರೆ ಗೊತ್ತಾಗುತ್ತೆ, ನಾನು ನಮ್ಮ ಅಮ್ಮನ ಮನೇಲಿದ್ದೀನಿ. ಇನ್ನೊಂದು 10 ಡೇಸಲ್ಲೆಲ್ಲ ನಾನು ಅತ್ತೆ ಮನೆಗೆ ಹೋಗ್ತೀನಿ, ಆವಾಗ ಆದರೆ ವ್ಲಾಗ್ ಮಾಡ್ತೀನಿ, ಹೋಮ್ ಟೂರ್ ಮಾಡ್ತೀನಿ. ಆಗಲಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ದಿನಗಳು ಬಿಟ್ಟು ನಾನು ಹೋಮ್ ಟೂರ್ನ ವ್ಲಾಗ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ನೆಕ್ಸ್ಟ್ ಕ್ವಶನ್ ಬಂದು, ಯಾಕೆ ವ್ಲಾಗ್ ಮಾಡ್ತಿಲ್ಲ? ನಾನು ಮದುವೆ ಆದೆ ಅಲ್ಲ, ಸೊ ಮದುವೆ ಹಿಂದಿನ 2 ಮಂತ್ಸಲ್ಲೇ ನಾನು ಆಲ್ಮೋಸ್ಟು ವ್ಲಾಗ್ ಮಾಡೋದೆಲ್ಲ ಬಿಟ್ಬಿಟ್ಟಿದ್ದೆ. ಬಿಕಾಸ್ ಶಾಪಿಂಗ್ ಅದು ಇದು ಮದುವೆ ಟೆನ್ಷನ್ಸ್ ಅದರಲ್ಲೆಲ್ಲ ನಾನು ವ್ಲಾಗ್ ಮಾಡಲಿಕ್ಕೆ ಆಗಿರಲಿಲ್ಲ. ಇನ್ಮೇಲೆ ಕಂಟಿನ್ಯೂ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಸ್ಟೇಬಲಾಗಿ ನಿಂತ್ಕೊಳ್ಳೋಣ, ವ್ಲಾಗ್ ಕಡೆ ಸ್ವಲ್ಪ ಗಮನ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಗೊತ್ತಿಲ್ಲ ನನ್ನ ಮೂಡ್ ಯಾವಾಗ ಚೇಂಜ್ ಆಗುತ್ತೆ ಅಂತ ಹೇಳಿ. ಬಟ್ ಖಂಡಿತವಾಗ್ಲೂ ಟ್ರೈ ಮಾಡ್ತೀನಿ. ನೀವು ಇಷ್ಟೊಂದೆಲ್ಲ ತುಂಬ ಕ್ವಶನ್ಸ್ ಬರ್ತಿದ್ದೇನೆ, ಯಾಕೆ ವ್ಲಾಗ್ ಮಾಡ್ತಿಲ್ಲ, ಏನಕ್ಕೆ ಮದುವೆ ಆದಮೇಲೆ ಯೂಟ್ಯೂಬ್ ಬಿಟ್ಬಿಟ್ರಾ, ಯೂಟ್ಯೂಬ್ ಅಕೌಂಟ್ನ ಲಾಗೌಟ್ ಮಾಡಿದ್ದೀರಾ, ಈ ಥರ ಕ್ವಶನ್ಸೇ ತುಂಬ ಏನಿಲ್ಲ ಅಂದರೂ ಒಂದು 20 ಮೆಂಬರ್ಸ್ ಇದೇ ಕ್ವಶನ್ನ ಕೇಳಿದ್ದೀರಾ. ಇಲ್ಲ, ನಾನು ಲಾಗೌಟು ಅದು ಇದು ಏನೂ ಮಾಡಿಲ್ಲ. ಯೂಟ್ಯೂಬ್ದು ಅಕೌಂಟ್ ನನ್ನಲ್ಲಿ ಇನ್ನೂ ಇದೆ, ಬಟ್ ಅದು ವ್ಲಾಗ್ಗಳು ಮಾಡಿಲ್ವಲ್ಲ, ಹಾಗಾಗಿ ಅದು ಸ್ವಲ್ಪ ಡೌನ್ ಆಗಿದೆ. ಇನ್ಮೇಲೆ ನೀವು ಸ್ವಲ್ಪ ಸಪೋರ್ಟ್ ಮಾಡಿದ್ರೆ ಅದನ್ನು ಸ್ವಲ್ಪ ಹೈಗೆ ತಗೊಂಡು ಹೋಗ್ಬೋದು. ನೆಕ್ಸ್ಟ್ ಕ್ವಶನ್ ಬಂದು, ನಿಮ್ಮ ಮದುವೆ ಆಗಿದ್ದು ಎಲ್ಲಿ ಅಂತ ಹೇಳಿ. ನಾನು ಇನ್ವಿಟೇಷನ್ ಕಾರ್ಡ್ ಹಾಕ್ತೀನಿ ಅಂತೆ, ಬಟ್ ಹಾಕಿರಲಿಲ್ಲ. ನಾನು ಮದುವೆ ಆಗಿದ್ದು ಹಾಸನಲ್ಲಿ KP ಕಲ್ಯಾಣ ಮಂಟಪ ಅಂತ ಇದೆ, ದಾಸರಕೊಪ್ಪಲು ರೋಡಲ್ಲಿ. ಅಲ್ಲಿ ನಾನು ಮದುವೆ ಆಗಿದ್ದಂಥದ್ದು. ಆ್ಯಂಡ್ ಬೀಗ್ರೂಟ ಆಗಿದ್ದು ಬೆಸುಗೆ ಕಲ್ಯಾಣ ಮಂಟಪ ಅಂತ ಹೇಳಿ. ಬೆಸುಗೆ ಕಲ್ಯಾಣ ಮಂಟಪನ ಅಥವಾ ಬೆಸುಗೆ ಕನ್ವೆನ್ಷನ್ ಹಾಲ್ ಸಮಥಿಂಗ್ ಏನೋ ಇದೆ, ಅದು ಕಟಾಯದಲ್ಲಿರೋವಂಥದ್ದು. ಅಲ್ಲಿ ನಮ್ಮದು ಬೀಗ್ರೂಟ ಆಗಿದ್ದಂಥದ್ದು. ನೆಕ್ಸ್ಟ್ ಕ್ವಶನ್ ಬಂದು, ನೀವು ತೇಜ್ ಅವ್ರನ್ನ ಏನಂತ ಕರಿತೀರಾ ನಿಮ್ಮ ಹಸ್ಬೆಂಡ್ನ? ಆಬ್ವಿಯಸ್ಲಿ ತೇಜ ಅಂತ ಕರಿತೀನಿ. ಕೆಲವೊಮ್ಮೆ ಹೋಗಿ ಬನ್ನಿ ಅಲ್ಲ, ನಾನು ಹೋಗಿ ಬನ್ನಿ ಅಂತಲೇ ಮಾತಾಡ್ಸೋದು. ಬಟ್ ತೇಜ ಸಮಥಿಂಗ್ ಈ ಥರನೇ ಕರೆಯೋದು. ಬೇಬ್ಸ್ ಕಂದ ಅದೆಲ್ಲ ಸ್ವಲ್ಪ ಕಡಿಮೆ ಕರೆಯುವಂಥದ್ದು. ದೆನ್ ಅದಾದಮೇಲೆ, ನೀವು ಇವಾಗ ಪ್ರೆಸೆಂಟ್ ಎಲ್ಲಿದ್ದೀರಾ? ಅದಕ್ಕೆ ಕ್ವಶನ್ಗೆ ಆನ್ಸರ್ ಮಾಡಿದೆ. ನಾನು ಪ್ರೆಸೆಂಟು ಅಮ್ಮನ ಮನೇಲಿದ್ದೀನಿ. ಇನ್ನೊಂದು 10 ಡೇಸಲ್ಲೆಲ್ಲ ನಾನು ಹೋಗ್ತೀನಿ ಅತ್ತೆ ಮನೆಗೆ, ಆವಾಗ ನಾನು ಅದನ್ನು ವಿಡಿಯೋ ಮಾಡ್ತೀನಿ. ನೆಕ್ಸ್ಟ್ ಕ್ವಶನ್ ಬಂದು, ತುಂಬ
ಕ್ವಶನ್ಸ್ ಕೇಳಿದ್ರು, ಆಲ್ಮೋಸ್ಟ್ 150ವರೆಗೂ ಇತ್ತು. ಆ ಕ್ವಶನ್ಸ್ ಎಲ್ಲ ನೆನ್ಪಿಟ್ಕೋಬೇಕು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ, ಬಿಕಾಸ್ ತುಂಬ ದಿನ ಆಯ್ತಲ್ಲ ಬಿಟ್ಟು. ಅದು ಆಮೇಲೆ ನಾನು ಒಂದು ಸ್ಯಾರಿ ಹಾಕಿದ್ದೆ, ಬೀಗ್ರೂಟಕ್ಕೆ ಹಾಕ್ಕೊಂಡಿದ್ದು ಅದೇ ಸ್ಯಾರಿ. ಈ ಸ್ಯಾರಿನ ನೀವು ಯಾವ ಶಾಸ್ತ್ರಕ್ಕೆ ವೇರ್ ಮಾಡಿದ್ರಿ ಅಂತ ಹೇಳಿ ಒಬ್ಬರು ಕ್ವಶನ್ನ ಕೇಳಿದರು. ನಾನು ಬ್ರೌನ್ ವಿತ್ ಪಿಂಕ್ ಶೇಡ್ ಸ್ಯಾರಿನ ನಾನು ಬೀಗ್ರೂಟಕ್ಕೆ ಹಾಕಿದ್ದೆ. ಅದು ಸ್ಯಾರಿ ಕಲೆಕ್ಷನ್ಸ್ ಎಲ್ಲ ಒಂದು ದಿನ ವೀಡಿಯೋ ಮಾಡ್ತೀನಿ. ಮತ್ತು ಇನ್ನೊಬ್ಬರು ಕೇಳಿದರು, ನೀವು ಮುಹೂರ್ತಕ್ಕೆ ನೇಮ್ ಕಸ್ಟಮೈಸ್ಡ್ ಬ್ಲೌಸ್ ಏನು ಮಾಡಿಸಿದ್ರಿ, ಅದು ಎಲ್ಲಿ ಮಾಡಿಸಿದ್ದು, ಎಷ್ಟು ಕಾಸ್ಟ್ ಆಯಿತು, ಕಂಪ್ಲೀಟ್ ವಿಡಿಯೋ ಮಾಡಿ ಹಾಕ್ಕೊಡಿ, ಇಲ್ಲ ಪರ್ಸ್ನಲಾಗಿ ಹೇಳಿ ಅಂತ ಹೇಳಿಬಿಟ್ಟು ಹೇಳಿದ್ರಿ. ಖಂಡಿತವಾಗ್ಲೂ ಅದನ್ನು ಹೇಳ್ತೀನಿ. ತುಂಬ ಜನ ರಿಕ್ವೈರ್ಮೆಂಟ್ ಇದೆ, ಎಲ್ಲಿ ಮಾಡಿಸಿದ್ದು ಅಂತ ಹೇಳಿ. ಅದಕ್ಕೆ ಖಂಡಿತವಾಗ್ಲೂ ಆನ್ಸರ್ ಮಾಡ್ತೀನಿ. ನೆಕ್ಸ್ಟ್ ಕ್ವಶನ್ ಬಂದು ಇನ್ನೊಂದು 2 ಕ್ವಶನ್ಸ್ ಇರ್ಬೋದು ಅನಿಸುತ್ತೆ, ಬಟ್ ಅದು ತೀರಾ ನೆನ್ಪಿಟ್ಕೊಳ್ಳೋಕ್ಕೆ ಕಷ್ಟ ಆಗ್ತಿದೆ ಅಷ್ಟೇ ಅನಿಸುತ್ತೆ, ನಂಗೆ ನೆನಪಾಗ್ತಿಲ್ಲ. ಬಟ್ ನೀವು ಕೇಳಿರೋ ಕ್ವಶನ್ಸ್ಗೆಲ್ಲ ಆಲ್ಮೋಸ್ಟ್ ಆನ್ಸರ್ ಮಾಡಿದ್ದೀನಿ ಅಂತ ಅಂದ್ಕೊತೀನಿ. ಈ ವಿಡಿಯೋ ನಿಮ್ಮ ಒಂದು ರಿಕ್ವೈರ್ಮೆಂಟ್ ವಿಡಿಯೋ ಆಗಿರುತ್ತೆ. ಕ್ವಶನ್ಗೆ ಆನ್ಸರ್ ಸಿಕ್ಕಿದೆ ಅಂತ ಅಂದ್ಕೊತೀನಿ. ಸೊ ಲವ್ ಸ್ಟೋರಿ ವ್ಲಾಗ್ನ, ಅರೇಂಜ್ ಮ್ಯಾರೇಜ್ ವ್ಲಾಗ್, ಅದು ಸಮಥಿಂಗ್ ಏನೇನಿದೆ ಅದೆಲ್ಲದೂ ನೆಕ್ಸ್ಟ್ ಬರೋ ಅಂಥ ಅಪ್ಕಮಿಂಗ್ ವ್ಲಾಗ್ಸಲ್ಲಿ ಹೇಳ್ಕೊಂಡು ಹೋಗ್ತೀನಿ. ಇವಾಗ ಸದ್ಯಕ್ಕೆ ನಿಮ್ಮ ಕ್ವಶನ್ಸ್ಗೆ ಈ ವಿಡಿಯೋದಲ್ಲಿ ಇಷ್ಟು ಆನ್ಸರ್ ಆಗಿರುತ್ತೆ. ಆ್ಯಂಡ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ಇರೋ ಅಂಥವ್ರು ಇವಾಗ ಸ್ಟಾರ್ಟ್ ಮಾಡ್ತಿದ್ದೀನಿ. ಮದುವೆ ಆದಮೇಲೆ ನಿಮ್ಮ ಸಪೋರ್ಟ್ ಹೀಗೆ ಇದ್ದರೆ ನಾನು ಕೂಡ ವ್ಲಾಗ್ಗಳನ್ನ ಮುಂದೆ ಮಾಡ್ಕೊಂಡು ಹೋಗೋಕ್ಕೆ ಈಸಿ ಆಗುತ್ತೆ. ಬಟ್ ಇನ್ನೊಂದೇನೆಂದರೆ ನನಗೆ ಮಾಡಬೇಕು ಅನ್ನೋ ಒಂದು ಹುಮ್ಮಸ್ಸು ಬರುತ್ತೆ. ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗಿದ್ದಾರೆ, ನನಗೋಸ್ಕರ ವ್ಲಾಗ್ಗೋಸ್ಕರ ಕಾಯ್ತಿರ್ತಾರೆ ಅನ್ನೋದೊಂದು ತಲೆಯಲ್ಲಿರುತ್ತೆ. ಹಾಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.